ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ಸಿಗದೇ ಇದ್ದದ್ದಕ್ಕೆ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ದಾರೆ. ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಬಲಿಗರು. ಸರ್ಕಾರಿ ಬಸ್ಗೆ ಕಲ್ಲು ತೂರಾಟ ಕೂಡ ನಡೆಸಿದ್ದಾರೆ. ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದು ಅಲ್ಲಲ್ಲಿ ಅವರವರ ಅಭಿಮಾನಿಗಳು ನಡೆಸಿರ್ತಕ್ಕಂಥ ಪ್ರತಿಭಟನೆ. ತಮ್ಮ ನಾಯಕರಿಗೆ ಸಿಗಲಿಲ್ಲ ಮಂತ್ರಿಗಿರಿ ಅನ್ನೋ ಕಾರಣಕ್ಕೆ. ಇದು ಪ್ರಸಾದ್ ಅಬ್ಬಯ್ಯ, ಹುಬ್ಬಳ್ಳಿ ಪೂರ್ವ ಶಾಸಕರು. ಅವರಿಗೆ ಮಂತ್ರಿಗಿರಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ನಲ್ಲಿ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರೆಲ್ಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿರ್ತಕ್ಕಂಥ ದೃಶ್ಯಗಳು. ಒಂದು ಕಡೆ ಟೈರ್ಗೆಲ್ಲ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಬಸ್ಗೆ ಕಲ್ಲು ತೂರಾಟ ನಡೆಸಿದ್ದಾರೆ. ತಪ್ಪು, ಯಾರೇ ಆದರೂ ಆ ರೀತಿಯೆಲ್ಲ ಮಾಡಬಾರ್ದು. ಬಟ್ ಅವರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ರೀತಿ ಈ ರೀತಿ ಇತ್ತು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದಿದ್ದಾರೆ, ಅವರನ್ನು ವಶಕ್ಕೆ ಪಡೆದಿದ್ದಾರೆ. ನಮ್ಮ ನಾಯಕರಿಗೆ ಅನ್ಯಾಯ ಆಗಿದೆ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ. ಪ್ರಸಾದ್ ಅಬ್ಬಯ್ಯ ಈ ಸರ್ತಿ ಮಂತ್ರಿ ಆಗೇ ಆಗ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದರು ಪ್ರಸಾದ್ ಅಬ್ಬಯ್ಯ ಅವರು. ಆದರೆ ಈ 19 ಜನಕ್ಕೆ ಮಾತ್ರ ಅವಕಾಶ ಸಿಕ್ಕಿರೋದ್ರಿಂದ ಅವರು ಅವಕಾಶ ವಂಚಿತರಾಗಿದ್ದಾರೆ. ಮೊದಲನೇ ಸಚಿವ ಸಂಪುಟದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯರವರಿಗೆ 2ನೇ ಸಚಿವ ಸ್ಥಾನ ಕೊಡ್ತೇವೆ ಅನ್ನೋ ಭರವಸೆನೇ ಇತ್ತು. ನಮ್ಮ ನಾಯಕರು ನಮಗೆ ಇಲ್ಲ, ನನಗೆ 2ನೇ ಸಚಿವ ಸ್ಥಾನ ಕೊಡ್ತಾರಂತಂದಿದ್ದಕ್ಕೆ ನಾವು ಹಿಂದೇನು ಧರಣಿ ಮಾಡ್ತಿದ್ವಿ, ಏನು ಸತ್ಯಾಗ್ರಹ ಮಾಡ್ತಿದ್ವಿ, ಅದನ್ನೆಲ್ಲ ಹಿಂದೆ ತೊಗೊಂಡಿದ್ವಿ. ಈಗ ಇಂಥ ಪ್ರಾಮಾಣಿಕ ಒಂದು ವೈಟ್ ಕಲರ್ ಯಾವುದೇ ಒಂದು ಕಳಂಕ ಇಲ್ದನ 3 ಸಲ ಸತತ ಬಾರಿಗೆ, 1 ಸಲ ಫಸ್ಟ್ನೇ ಸಲ 12 ಸಲ, 2ನೇ ಸಲ 22,000, 3ನೇ ಸಲ 35,000, 3 ಸಲ ಪ್ರಾಮಾಣಿಕವಾಗಿ ಇಲ್ಲಿ ಬಡವ್ರದ್ದು ಮೇಲು ಕೇಳು ಯಾವುದೇ ಜಾತಿ ಇಲ್ಲಾರ್ದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಇವತ್ತು ವ್ಯಕ್ತಿಗೆ ಹೆಸರಿಲ್ಲ ಅಂತಂದ್ರೆ ಇವತ್ತು ಭಾಳ ಇದು ಈ ನಮ್ಮ ಕ್ಷೇತ್ರಕ್ಕೆಲ್ಲ ನಮ್ಮ ಭಾಗಕ್ಕೆ ಸುಮಾರು 32 ವರ್ಷದಿಂದ ದಲಿತರಿಗೆ ಈ ಭಾಗದಲ್ಲಿ ಅನ್ಯಾಯ ಆಗ್ತು ಅಂತಂದ್ರೆ ಬದೇ 32 ವರ್ಷದಿಂದ ಏನು ದಲಿತ ನಾಯಕರಾದಂಥ ಶಂಕರಾನಂದ ಅವರಿಗೆ ಮಾಡಿದಂಥ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನ ಕೊಟ್ಟಿದ್ದೆ. ಕೊನೆ ಅಲ್ಲಿಂದ ಇಲ್ಲಿವರೆಗೂ ದಲಿತರಿಗೆ ಸಚಿವ ಸ್ಥಾನನ ಕೊಟ್ಟಿಲ್ಲ. ಈಗ ಇನ್ನೂ ಸಮಯ ಇದೆ. ತಕ್ಷಣ ಈ ಒಂದು ಮಾಧ್ಯಮದವರ ವರದಿ ನೋಡಿ ಹೈಕಮಾಂಡು ತಕ್ಷಣ ಅವ್ರನ್ನ ಬದಲಿ ಮಾಡಿ ಅಥವಾ ಇನ್ನೂ ಅವಕಾಶ ಏನಾರ ಇತ್ತಂದ್ರೆ ಕೊಡಲೇಬೇಕು. ಕೊಡದೇ ಇದ್ದಲ್ಲಿ ನಾವಿನ್ನೂ ಉಗ್ರ ಹೋರಾಟ ಮಾಡ್ತೇವೆ ಅಂತಂದೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡಿಸ್ತೇನೆ. ಎಲ್ಲರೂ ಕೂಡ ಪ್ರಸಾದ್ ಅಬ್ಬಯ್ಯ ಅವರ ಕಾರ್ಯಕರ್ತರು, ಅಭಿಮಾನಿಗಳು. ಅವರಿಗೆ ಆ ಭಾಗದ ದಲಿತ ನಾಯಕರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಅವಕಾಶ ಕೊಡಲಿಲ್ಲ. 3 ಬಾರಿ ಶಾಸಕರಾಗಿ ಗೆದ್ದಿರ್ತಕ್ಕಂಥವ್ರಿಗೆ ಅವಕಾಶ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು, ಬಟ್ ಕೊಟ್ಟಿಲ್ಲ ಅನ್ನುವಂಥದ್ದು ತುಂಬ ಜನರಿಗೆ ಹಾಗೆ ಆಗಿದೆ. ಮೊದಲೆಲ್ಲ ಮಂತ್ರಿ ಮಾಡ್ತೀವಪ್ಪ ನಿಮ್ಮನ್ನು ಅಂತ ಹೇಳಿ ಮಾಡಲಿಲ್ಲ. ಅದೇ ಅವರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹುಬ್ಬಳ್ಳಿಯ ದೃಶ್ಯಾವಳಿಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ಸಿಗದೇ ಇದ್ದದ್ದಕ್ಕೆ ಅಭಿಮಾನಿಗಳು ಈ ರೀತಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ ಹತ್ತಿರ ಸೇರಿ ಟೈರ್ಗೆ ಬೆಂಕಿ ಹಚ್ಚಿ ಕಲ್ಲು ತೂರಾಟ, ಬಸ್ಗೆ ಕಲ್ಲು ತೂರಾಟ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ.